ಯೂಟ್ಯೂಬರ್ಗಳ ಮೇಲೆ ಸ್ಥಳೀಯರು ಹಲ್ಲೆ ಮಾಡಿದಾರಂತೆ, ಹೊಡೆದಾರೆ. ಅವರು ಯಾರೋ ಖಾಸಗಿ ವಾಹಿನಿ ಚಾಲಿಯ ರಿಪೋರ್ಟರ್ ಹೊಡೆದಾರೆ. ಯಾವನವನು ಹೊಡೆದವನವನು ಕತ್ತೆ ಬಾಯಿಲ್ ನನ್ನ ಮುಂದೆ ತೋರಿಸ್ತೀನಿ ಅದೇನು ಹೊಡೆದಿದ್ಯಾ ಅಂತ. ನಾನು ಹೊಡೆದು ತೋರಿಸ್ತೀನಿ ನಿನಗೆ. ಬಾ ನಿನಗೆ ಧೈರ್ಯ ಇದ್ರೆ. ಯಾವನವನು ಅಯೋಗ್ಯನ್ ತಗೊಂಬಂದು ನೀನ್ ಜನ್ಮಕ್ಕೆ ನಾನು ಎಕಡ ಕಚಡ ತಗೊಂಬಂದವನು ಯಾವನು ಗೊತ್ತಾಗ್ಬೇಕು ನನಗೆ. ಕಾದಿದೆ ಅದ್ರಲ್ಲಿ ಯಾರೋ ಒಬ್ಬನ ಹೆಸರು ಬರ್ತಾ ಇದೆ. ಹಿಂದೆ ಇಲ್ಲ ಬಹಳ ದೊಡ್ಡ ಸಮಾಜ ರಕ್ಷಕಂತರ ಪೋಸ್ಟ್ ಕೊಡ್ತಾ ಇದ್ದವನು. ಎರಡೂ ಗುಂಪು ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೋಬೇಕು. ಸದ್ಯಕ್ಕೆ ಇನ್ನೊಂದು ವಾರ 4 ದಿನ 3 ದಿನ ಅಷ್ಟೇ. ಒಂದು ಸ್ಥಳೀಯರು ಯೂಟ್ಯೂಬರ್ಗಳು ಅಂತ ಅನ್ಕೊಳ್ಳೋರು ಅಥವಾ ಅವ್ರ ಸಪೋರ್ಟರ್ಗಳು. ಅರ್ಥ ಆಯ್ತಾ? ಏನು ಅಧ್ಯಯನ ಮಾಡಿ ಯಾರೋ ಒಂದ್ರಲ್ಲಿ ಹಾಕಿದಾರಂತೆ, ಅದೆಷ್ಟು 16 ಬಾಡಿ ಸಿಕ್ಕಿದೆ ಅಂತೆ. ಯಾವನವ್ನು ಹಾಕ್ದವನು? ಬುದ್ಧಿ ಬಿಡ್ಬೇಡ್ರಿ ನಿಮ್ಗಳಿಗೆ. ನಾಳೆ ಕೇಸ್ ಆದ್ರೆ ಏನ್ ಮಾಡ್ತೀರಿ? ತಗೊಂಬ ಬಾಡಿ ಎಲ್ಲಿಂದ ತರ್ತಿದ್ಯಾ ಅಂತಂದ್ರೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಪ್ರೂವ್ ಮಾಡ್ಬೇಕಲ್ಲ. ಏನು ಆಟ ಆಡ್ತಾ ಇದ್ದೀರಿ? ಹ್ಯಾವ್ ಸಮ್ ಪೇಷನ್ಸ್. ಆಗಿರಬಹುದು, ಆಗದೆ ಇರಬಹುದು. ಇಟ್ಸ್ ಆಲ್ ರೈಟ್. ಹಾಗೆ ಇಲ್ಲ ಅಂತ ಯಾರು ಹೇಳಬೇಡಿ. ಏನ್ ಆಕ್ಟಿಂಗ್ ಮಾಡ್ತಾನೆ ಗುರು, ಆಸ್ಕರ್ ಲೆವೆಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಾನೆ. ಅಂಟಿಲ್ ದೂರುದಾರನ ಪ್ರಕ್ರಿಯೆ ಮುಗಿಯುವವರೆಗೆ. ಆ ಪ್ರಕ್ರಿಯೆ ಸರಿ ಇಲ್ಲ ಅಂತ ನಾ ಹೇಳ್ತೀನಿ ಬೇಕಾರೆ, ಬಟ್ ಅದು ಮುಗಿಯುವವರೆಗೆ ಬಾಯಿ ಮುಚ್ಕೊಂಡಿರ್ಬೇಕು ಎಲ್ಲರೂ. ಕೆಲವನ್ನ ಕೇಳಬಾರ್ದು, ಕೆಲವನ್ನ ಹೇಳಬಾರ್ದು. ನೀವು ಅದಕ್ಕೆ ಒಪ್ಪಾಗಿದೆ ಆ ತನಿಖೆಗೆ. ಆ ತನಿಖೆ ಪೂರ್ಣ ಆಗಬೇಕದು. ಅಲ್ಲಿವರೆಗೂ ಮಾತಾಡ್ಕೊಡ್ದು ಯಾರು. ನಂಬರ್ 2, ಒಂದು ವೇಳೆ ದೂರುದಾರಂತ ಆದಮೇಲೆ ಏನಾರು ಆಗಿದೆ ಅಂತ ಆದ್ರೂ ಅದಕ್ಕೂ ಒಂದು ಪ್ರಕ್ರಿಯೆ ಅನ್ನೋದಿರುತ್ತೆ. ಹಂಗಂದ್ರೆ ನೀವು ಹೇಳ್ದಂಗೆಲ್ಲ ಆಗ್ಬಿಡಲ್ಲ ಅಲ್ಲಿ. ಇನ್ನೊಂದು ಕಡೆ ಯಾವ್ದೋ ಸೋಷಿಯಲ್ ಮೀಡಿಯಾ ಇದ್ರಲ್ಲಿ ಆಗೋಗಿದೆ, ಎಲ್ಲ ಮುಗಿದೇ ಹೋಯ್ತು, ಇವನೇ ಜವಾಬ್ದಾರಿ, ಅವನೇ ಯಾವನ ಹೇಳ್ದವನು? ನಿಮ್ಮ ತಂದೆ ತಾಯಿ ಕರ್ಕೊಂಬಂದು ನೀನು ಎಬ್ಬಿಸ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ಹೇಳಿದ್ರ? ಟೈಮ್ ಮುಚ್ಕೊಂಡಿರ್ಬೇಕು ಅವನುವೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಡೋಂಟ್ ಡಿಕ್ಲೇರ್ ಯು ಆರ್ ಇಂಟರ್ಫಿಯರಿಂಗ್ ಇನ್ ದಿ ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್. ಲೋಕಲ್ ಪೊಲೀಸ್ ಶುಡ್ ಪಿಕ್ ಅಪ್ ಎನ್ FIR ಅಗೇನ್ಸ್ಟ್ ದೆಮ್. ಬಿಡ್ಕೂಡ್ದು, ತಗೊಳ್ಳಿ FIR ಅವ್ರಗಳ ಮೇಲೆ. ತಗೊಂಬಂದು ಬಾಡಿ ಪ್ರೊಡ್ಯೂಸ್ ಮಾಡಪ್ಪ ಎಲ್ಲನೂ ಅಂತ. ನೋ, ಹ್ಯಾವ್ ಪೇಷನ್ಸ್. 4 ದಿನ ಸುಮ್ಮನಿರಿ. ಅಷ್ಟೆಲ್ಲ ತನಿಖೆ ಅದು ಏನೋ ಒಂದು ಹಂತಕ್ಕೆ ಬರುತ್ತೆ. ಅದಾದ ಮೇಲೆ ಯಾವುದು ಸರಿ ಇಲ್ಲ, ಅಥವಾ ಹೀಗಾಗಿದ್ದು ಸರಿನಾ ಹಾಗಾಗಿದ್ದು ಸರಿನಾ ನೋಡ್ಬೋದು. ತಪ್ಪೇನಿದೆ ಅದರಲ್ಲಿ? ಇವ್ರನ್ನ ಯಾವ ನಾಯಕ ಹೇಳ್ತಾ ಅಭಿಪ್ರಾಯನ ಅದ್ರವರೆಗೂ ಕಾಯ್ಬೇಕು. ಅದು ಬಿಟ್ಬಿಟ್ಟು ನಾನು ಈಗ ನ್ಯಾಯ ಕೊಡಿಸುತ್ತೇನೆ ಅಂತ ಯಾರೊಬ್ಬ ಹೋಗ್ತಾನಂತೆ. ಏನಪ್ಪ ನ್ಯಾಯ ಕೊಡಿಸೋದು ನೀನು? ಬೆಂಗಳೂರಿನಲ್ಲಿ ರೋಡಲ್ಲಿ ಹಿಡ್ಕೊಂಡು ಓಡಾಡ್ದಂಗ ನ್ಯಾಯ? ಏನ್ ನ್ಯಾಯ ಕೊಡಿಸೋದು? ಇನ್ನು ಚಾರ್ಜ್ ಶೀಟ್ ಆಗಿಲ್ಲ ಕೇಸು. ಸುಮ್ಮನೆ ಇರೋದು ಕಲ್ತ್ಕೋಬೇಕು. ಅಲೋದಿ ಪೊಲೀಸ್ SIT ಫಾರ್ಮ್ ಮಾಡಿದ್ದಾರೆ. ಅವರು ಸ್ಟಾರ್ಟ್ ಮಾಡಿರೋದನ್ನ ಎಂಡ್ ಮಾಡಲಿ. ಯಾವ ಮರದ ಕೆಳಗೆ ಕೂತ್ಕೊಂಡು ಬರೆದು ಕಟ್ ಮಾಡಿದ್ರು, ಆಮೇಲೆ ನೋಡೋಣ. ಬಡದಾಡ್ಕೊಂಡು ಸಾಯಿರಿ. ಯಾವನ್ ಬೇಡ ಅಂದವನು? ಏನು ನಾಳೆ ಬಂದು ಬಿಡ್ತಾರೆ ನಿಮ್ಮನ್ನ ಪ್ರೊಟೆಕ್ಷನ್ಗೆ ಎಲ್ಲರೂ. ಮೇಲೊಬ್ಬ ಅಲ್ಲ ಇದೆ ಅನ್ಕೊಂಡು ಅವ್ನು ನೋಡ್ಕೊತಾನೆ. ಬಿಡ ಮಗಲ್ಲ, ಬಿಡ ಪರ ವಿರೋಧ ಗುಂಪು ಅಂತ ಜಟಾಪಟಿ. ಪೊಲೀಸ್ನವ್ರು ಇನ್ನೊಂದು ಸಣ್ಣ ಪುಟ್ಟ ಲಾಠಿ ಚಾರ್ಜ್ ಮಾಡಿ ಎಲ್ಲ ಡಿಸ್ಪರ್ಸ್ ಮಾಡಿ ಕಳಿಸಿದ್ದಾರೆ ಎಲ್ಲರೂ. ನೀವು ಯಾಕಪ್ಪ ಹೊಡ್ಯಕ್ಕೆ ಹೋಗ್ಬೇಕೀಗ? ನೀವು ಇದು ಬೆನ್ನ ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಮಾತ್ರ ಹಿಂಗಾಗದಿದು. ಬೆನ್ನ ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಧರ್ಮ ಅಪಪ್ರಚಾರ ಮಾಡುತ್ತಿದ್ದಾರೆ. ಲೋಕಲ್ ಪೊಲಿಟಿಷಿಯನ್ ಕೇಸ್ ಕೊಡ್ರಿ ಅವ್ರ ಮೇಲೆ. ಪೊಲೀಸ್ನವ್ರು ಕೇಸ್ ತಗೊಳ್ಳದೆ ಇದ್ರೆ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ PCR ರಿಜಿಸ್ಟರ್ ಮಾಡಿಸ್ರಿ ಅವ್ರ ಮೇಲೆ. ನೀವ್ ಯಾಕೆ ಹೊಡಿಯಕ್ಕೆ ಹೋಗ್ತಿದ್ದೀರಿ? ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.